عمل فكرك يا إنسان فكر في صنع الرحمن. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಆತ್ಮೀಯ ಸ್ನೇಹಿತರೆ, ಇಸ್ಲಾಮಿನ ಬಗ್ಗೆ ಇರುವ ತಪ್ಪುಧಾರಣೆಯನ್ನು ನಿವಾರಣೆ ಮಾಡಲು ನಾವು ಈ ಸರಣಿಯನ್ನು ಆರಂಭಿಸಿದ್ದೇವೆ. ಅದರಲ್ಲಿ ಈ ಹಿಜಾಬ್ ವಿವಾದ ಆದ ಸಂದರ್ಭದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹೀಗೆ ಬರ್ತಿತ್ತು. ಅದರ ನಂತರ ತಿಂಗಳೇನೋ ಪವಿತ್ರ ರಂಜಾನ್ ಬಂದಿತ್ತು. ಪವಿತ್ರ ರಂಜಾನ್ ಮುಸ್ಲಿಮರಿಗೆ ಪವಿತ್ರವಾದ ಒಂದು ತಿಂಗಳಾಗಿದ್ದು ವ್ರತ ಮಾಡುತ್ತಾರೆ. ಅದರ ಕೊನೆಯಲ್ಲಿ ಈದ್ ಉಲ್ ಫಿತರ್ ಅವರ ಹಬ್ಬ ಮಾಡುತ್ತಾರೆ, ನಮಗೆಲ್ಲರಿಗೂ ಗೊತ್ತುಂಟು. ಈ ಪವಿತ್ರ ತಿಂಗಳು ರಮದಾನ್ ಬಂದಾಗ ವಾಟ್ಸಪ್ ಗ್ರೂಪಲ್ಲಿ ವಿಶುದ್ಧ ಕುರ್ಆನಿನ ಒಂದು ಸೂಕ್ತವನ್ನು, ಒಂದು ಆಯತ್ತನ್ನು, ಅದರ ಅರ್ಥ ಆ ಆಯತ್ತು ಮಾತ್ರ ಪೇಸ್ಟ್ ಮಾಡಿ ಕೆಲವು ಕಿಡಿಗೇಡಿಗಳು ಅವರು ತಪ್ಪುಧಾರಣೆಯನ್ನು ಪ್ರಸಾರ ಮಾಡುತ್ತಿದ್ದರು. ಪವಿತ್ರ ಮಾಸ ಕಳೆದರೆ ನೀವು ಕಾಫಿರುಗಳೊಂದಿಗೆ ಯುದ್ಧ ಮಾಡಿರಿ ಅಂತ ನೀವು ಕೇಳಿರ್ಬೋದು. ತುಂಬ ಸಹೋದರರು ನಮಗೆ ಪರಿಚಯ ಇರುವವರು ಇದೆಂತ ನಿಮ್ಮ ಇಸ್ಲಾಮಲ್ಲಿ ಹೀಗೆ ಹೇಳ್ತದೆ, ಕುರ್ಆನಿನಲ್ಲಿ ಹೀಗೆ ಇದೆಯೇ ಅಂತೆಲ್ಲ ಕೇಳಿ ಅವರು ವಾಟ್ಸಪ್ ಮೆಸೇಜ್ ಮಾಡ್ತಿದ್ರು. ರಿಯಾಲಿಟಿ ಏನು, ಇದರ ನೈಜತೆ ಏನು, ಇದರ ವಸ್ತುತೆ ಏನು ತಿಳಿಯಬೇಕು. ಸೂರತು ತೌಬದ 5ನೇ ಅಧ್ಯಾಯದಲ್ಲಿ ಇದು ಈ ವಿಷಯದಲ್ಲಿ ಇರುವ ಚರ್ಚೆ ಇದೆ. ಅಂದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ್ದು ಮಕ್ಕದಲ್ಲಿ ಅವರ 40ನೇ ವರ್ಷದಲ್ಲಿ ಅವರಿಗೆ ಬೋಧನೆ ಉಂಟಾಯಿತು. ಅದು ದಿವ್ಯ ಬೋಧನೆ ಅಂತ ಹೇಳ್ತಾರೆ, ವಹಿ ಅಂತ ಹೇಳ್ತಾರೆ. ಜನರಿಗೆ ಅವರು ಸತ್ಯ, ನೀವು ಮದ್ಯಪಾನ ಮಾಡಬಾರದು, ಕುಟುಂಬ ರಿಲೇಷನ್ಸ್ ಅದು ಕ್ಲಿಯರ್ ಆಗಿರಬೇಕು, ಜನರೊಂದಿಗೆ ಹೊಡೆದಾಡಬಾರ್ದು, ಹಾಗೆಲ್ಲ ಹೇಳಿಕೊಟ್ರು. ಅದೇ ರೂಪದಲ್ಲಿ ಅವರು ಮೂರ್ತಿ ಪೂಜೆಯ ವಿರುದ್ಧ ಅವರು ಹೇಳಿಕೆ ಕೊಟ್ಟರು, ಎಲ್ಲ ಕೊಟ್ಟರು. ಅವರ ದಿವ್ಯ ಬೋಧನೆಯಿಂದ ಪ್ರೇರಿತರಾದ ಹಲವಾರು ದುರ್ಬಲ ವರ್ಗದ, ಕೆಲ ವರ್ಗದ ಗುಲಾಮರಾದ ಅನೇಕ ಮಂದಿ ಇಸ್ಲಾಮಿಗೆ ಅವರು ಮತಾಂತರ ಹೊಂದರು. ಬಲವಂತದಿಲ್ಲ ಅಲ್ಲ, ಕೈಯಲ್ಲಿ ಖಡ್ಗ ಹಿಡಿದಲ್ಲ, ಹೇಳಿದಾಗ ಆಕರ್ಷಣೆಯಿಂದ ಅವರು ಇಸ್ಲಾಮಿಗೆ ಮತಾಂತರವಾದರು. ಆ ಸಂದರ್ಭದಲ್ಲಿ ಮೆಕ್ಕಾದ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ರಿಲೇಷನ್ಸ್, ಬಂಧುಗಳು, ಊರಿನವರು ಅವರಿಗೆ ಹೊಡೆದರು, ಬಡಿದರು, ಅವರಿಗೆ ಕೆಟ್ಟದಾಗಿ ಕೀಟಲೆ ನೀಡಿದರು. ಆಗ ಅವರು ಮೆಕ್ಕಾದಿಂದ ಮದೀನಾಕ್ಕೆ ವಲಸೆ ಹೋದರು. ಹಿಜ್ರಾ ಅಂತ ಹೇಳ್ತಾರೆ ಅದನ್ನು. ಅಲ್ಲಿ ಹೋದ ನಂತರ ಅಲ್ಲಿಗೂ ಹೋಗಿ ಕೀಟಲೆ ಮಾಡಲಿಕ್ಕೆ, ಯುದ್ಧ ಮಾಡಲಿಕ್ಕೆ ಹೋದರು. 1000ದಷ್ಟು ಮಂದಿ ಒಂದು ರಂಜಾನ್ ತಿಂಗಳಲ್ಲಿ ಯುದ್ಧ ಮಾಡಲಿಕ್ಕೆ ಹೋದರು. ಬದ್ರ್ ಯುದ್ಧ ಅಂತ ಹೇಳ್ತಾರೆ. ಆಮೇಲೆ ಸತತವಾಗಿ ಯುದ್ಧ ಮಾಡ್ತಿದ್ರು. ಕೊನೆಯಲ್ಲಿ ನೋಡಬೇಕು, ಹಿಜ್ರಾ 6ರಲ್ಲಿ ಈ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮದೀನಾದಿಂದ ಮೆಕ್ಕಾಕ್ಕೆ ಬಂದು ಪವಿತ್ರ ಕಅಬಾದಲ್ಲಿ ಉಮ್ರಾ ಕರ್ಮ ಮಾಡಲು ಒಂದು ಅವರಿಗೆ ಕನಸು ಕಾಣ್ತದೆ. ಸ್ವಹಾಬಿಗಳಿಗೆ, ಪ್ರವಾದಿಯರ ಅನುಚರರಿಗೆ. ಅವರು ಮದೀನಾದಿಂದ ಮಕ್ಕಾಕ್ಕೆ ಬರ್ತಾರೆ. ಬಂದ ವೇಳೆಯಲ್ಲಿ ಮಕ್ಕಾದ ಈ ಶತ್ರುಗಳು ಉಮ್ರಾ ಮಾಡಲಿಕ್ಕೆ ಅವಕಾಶ ನೀಡುವುದಿಲ್ಲ. ಅವರೊಂದು ಒಪ್ಪಂದ ಮಾಡ್ತಾರೆ, ಹುದೈಬಿಯಾ ಒಪ್ಪಂದ ಅಂತ. ಅದರಲ್ಲಿ ಒಪ್ಪಂದದಲ್ಲಿ ಇದ್ದೇ ಅಂದರೆ 10 ವರ್ಷ ಯುದ್ಧ ಮಾಡಬಾರ್ದು, ಅದೇ ರೀತಿಯಲ್ಲಿ ಈ ವರ್ಷ ನೀವು ಉಮ್ರಾ ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ, ನೆಕ್ಸ್ಟ್ ವರ್ಷ ಬರ್ಬೋದು, ಹಾಗೆ ಅಂತೆಲ್ಲ ಒಪ್ಪಂದ ಮಾಡ್ತಾರೆ. ಆದರೆ ಒಪ್ಪಂದ ಮಾಡಿದ್ದು ಮಾತ್ರ ಮರು ವರ್ಷ ಈ ಒಪ್ಪಂದವನ್ನು ಅವರು ಮುರಿತಾರೆ. ಒಪ್ಪಂದ ಮುರಿದ್ರೆ ಯುದ್ಧ ಕಂಟಿನ್ಯೂ ಮಾಡ್ಬೋದು. ಅಂದರೆ ಮುಸ್ಲಿಮರ ಮೇಲೆ ಯುದ್ಧ ಮಾಡಲು ಶತ್ರುಗಳನ್ನು ಸಹಾಯ ಮಾಡುವ ರೀತಿಯಲ್ಲಿ ಮುಂದುವರಿಯುವ ಶತ್ರುಗಳನ್ನು ನೋಡಿ ಮುಸ್ಲಿಮರು ಕೈಕಟ್ಟಿಗೆ ನಿಲ್ಬೇಕಾ? ಆಗ ಕುರ್ಆನಿನ ವಚನ ಪ್ರವಾದಿಯವರಿಗೆ ಅವತೀರ್ಣವಾಗುತ್ತದೆ. ನೀವು ಸ್ವಲ್ಪ ಕಾಲಾವಕಾಶ ಅವರಿಗೆ ನೀಡಿರಿ, ಈ ಒಂದು ಪವಿತ್ರ ತಿಂಗಳು ಕಲೀಲಿ. ಇಸ್ಲಾಮಿನ 4 ಪವಿತ್ರ ತಿಂಗಳಿದೆ, ಅದರಲ್ಲಿ ಆ ಪವಿತ್ರ ತಿಂಗಳೊಂದು ಕಲೀಲಿ. ಆಮೇಲೆ ಅವರೊಂದಿಗೆ ನಿಮಗೆ ಏನಾದರೂ ಕೇಳಲಿಕ್ಕಿದ್ರೆ, ಅವರಿಗೆ ಏನಾದರೂ ಮಾಡಲಿಕ್ಕಿದ್ರೆ ಆಮೇಲೆ ಮಾಡಿರಿ. ಎಲ್ಲಿ ಅವತೀರ್ಣವಾದದ್ದು? ಒಪ್ಪಂದ ಮುರಿದಾಗ ಒಪ್ಪಂದ ಯಾಕೆ ಮುರಿದ್ರಿ ಅಂತ ಕೇಳಲಿಕ್ಕೆ ನೀವು ಸೈನಿಕರೊಂದಿಗೆ ಹೋಗಿ ಅಂತ ಪ್ರವಾದಿಯವರಿಗೆ ನೀಡುವ ಕಲ್ಪನೆ. ಅಲ್ಲದೆ ಇಲ್ಲಿ ಇರುವ ಮುಸ್ಲಿಮರು ಪವಿತ್ರ ರಂಜಾನ್ ಕಳೆದ್ರೆ ಖಡ್ಗ ಹಿಡಿದು ಅಮುಸ್ಲಿಮರನ್ನು, ಕಾಫಿರುಗಳನ್ನು ಕೊಲ್ಲಲು ಇರುವ ಅನುಮತಿ ಅಲ್ಲ. ಹಾಗಿದ್ರೆ ಕತ್ತರ್ನಲ್ಲಿ, ಸೌದಿಯಲ್ಲಿ, ಆಮೇಲೆ ದುಬೈಯಲ್ಲಿ, UAEಯಲ್ಲಿ ಎಲ್ಲ ಭಾಗದಲ್ಲಿ ಇಲ್ಲಿಂದ ಅಸಂಖ್ಯಾತ ದಕ್ಷಿಣ ಕನ್ನಡದಿಂದ, ಕರ್ನಾಟಕದಿಂದ ತುಂಬ ಹಿಂದೂ ಸಹೋದರರು ಕೆಲಸ ಮಾಡ್ತಿದ್ದಾರಲ್ಲ. ರಂಜಾನ್ ಕಳೆದ ಮೇಲೆ ಅಲ್ಲಿನ ಗೌರ್ಮೆಂಟ್ ಕೈಗೆ ಖಡ್ಗ ನೀಡಿದ್ದು, ತಲವಾರು ನೀಡಿ ಅವರು ಕಡೀಲಿಕ್ಕೆ ಹೇಳಿದ್ಯಾ? ಚಿಂತೆ ಮಾಡಿ ಎಲ್ಲಾದರೂ ಹೇಳಿದ್ಯಾ? ಇಂಡೋನೇಷ್ಯಾದಲ್ಲಿ ಬಹುಸಂಖ್ಯೆ ಅವರು ಮುಸ್ಲಿಮರು, ಅಲ್ಲಿ ಹಿಂದೂಗಳಿದ್ದಾರೆ, ಬೌದ್ಧರಿದ್ದಾರೆ. ಅವರು ಈ ತಲವಾರು ಹಿಡಿದುಕೊಂಡು ಪವಿತ್ರ ರಂಜಾನ್ ಕಳೆದ ಮೇಲೆ ಯುದ್ಧ ಮಾಡಲಿಕ್ಕೆ ಹೋಗಿದ್ದಾರಾ? ಯಾರು ಹೇಳಿದ್ದು? ಅದು ಮಾತ್ರ ಅಲ್ಲ, ಈ ವಚನ ಅವತೀರ್ಣವಾದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಯುದ್ಧ ಮಾಡಲೇ ಇಲ್ಲ. ನೋಡಬೇಕು, ಒಪ್ಪಂದ ಮುರಿದ ಶತ್ರುಗಳೊಂದಿಗೆ ಕುರ್ಆನ್ ಹೇಳ್ತದೆ, ಪೈಗಂಬರರೇ ನೀವು ಅವರು ತಪ್ಪು ತಿಳಿದು ಕ್ಷಮೆ ಕೇಳಿ ನಿಮ್ಮೊಂದಿಗೆ ರಾಜಿ ಮಾಡಿದರೆ ಫಖಲ್ಲು ಸಬೀಲಹುಮ್, ಅವರನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದೆ.
ಮತ್ತು ಹೇಗೆ ಜನರನ್ನು ತಪ್ಪುದಾರಣೆಗೆ ಎಳೆದು ತರುವುದು ಸರಿಯಲ್ಲ. ತಿಳಿಬೇಕು ನಾವು, ಇಸ್ಲಾಂ ಯಾರಿಗೆ ತೊಂದರೆ ಮಾಡಲಿಕ್ಕೆ ಹೇಳುವುದಿಲ್ಲ, ಇಸ್ಲಾಂ ಯಾರನ್ನು ಕೊಲ್ಲಿಕ್ಕೆ ಹೇಳುವುದಿಲ್ಲ, ಯಾರಿಗೆ ಉಪದ್ರ ಮಾಡಲಿಕ್ಕೆ ಹೇಳುವುದಿಲ್ಲ. ಇಸ್ಲಾಂ ಜನರಿಗೆ ಅವರು ಕಲಿತಿರುವ ಆ ದಿವ್ಯ ಸೂಕ್ತಗಳನ್ನು ಕಲಿಸಿ ಪ್ರಬೋಧನೆ ಮಾಡಿ ಅಂತ ಹೇಳ್ತದೆ. ಬಾಕಿ ಇರುವ ಈ ತಪ್ಪು ಪ್ರಚಾರ ಇದು ಯಾರು ಮಾಡ್ತಾರೋ ಅವರು ನಿಲ್ಲಿಸಬೇಕು, ಅದು ಸರಿಯಲ್ಲ ಅಂತ ನೋಡಬೇಕು. ಈ ವಿಷಯದಲ್ಲಿ ಇನ್ನೂ ನಮಗೆ ಏನಾದರೂ ವಿವರಣೆಯ ಅವಶ್ಯಕತೆ ಬಂದರೆ ಇನ್ನೊಂದು ಸರಣಿಯಲ್ಲಿ ನಾವು ಇದು ಮುಂದುವರಿಸ್ತೇವೆ. ಎಲ್ಲರಿಗೂ ಸರ್ವಶಕ್ತನಾದ ಅಲ್ಲಾಹನು ಹಿದಾಯತ್ ನೀಡಲಿ, ಸನ್ಮಾರ್ಗ ತೋರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.